ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ನಗರದಲ್ಲಿ ಇರುವ ವಾಣಿ ವಿಲಾಸ್ ಪಬ್ಲಿಕ್ ಶಾಲೆಯಲ್ಲಿ 1 ತಿಂಗಳ ಕಾಲ ಬೇಸಿಗೆ ಶಿಬಿರ ಕಾರ್ಯಾಗಾರ ಆಯೋಜಿಸಲಾಗಿದೆ. ಕಲಬುರಗಿಯ ವಾಣಿ ವಿಲಾಸ್ ಪಬ್ಲಿಕ್ ಶಾಲೆಯಲ್ಲಿ 1 ತಿಂಗಳ ಮಕ್ಕಳ ಬೇಸಿಗೆ ಶಿಬಿರ ಕಾರ್ಯಾಗಾರ ಹಮ್ಮಿಕೊಂಡಿದ್ದು, ಮಕ್ಕಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ, ಕರಾಟೆ, ಯೋಗಾಸನ, ಜಾನಪದ ಗೀತೆ, ಜನಪದ ನೃತ್ಯ, ರಂಗಗೀತೆಗಳು ಹಾಗೂ ನಾಟಕ ಸೇರಿದಂತೆ ಹಲವು ಕಾರ್ಯಕ್ರಮಗಳ ಜೊತೆಗೆ ನಿನ್ನೆ ನಡೆದ ಬಿಸಿನೆಸ್ ಸಂತೆ ಅನ್ನುವ ಕಾರ್ಯಕ್ರಮದಲ್ಲಿ ಮಕ್ಕಳ ಪಾಲಕರು ಮತ್ತು ಬಡಾವಣೆಯ ಜನ ತುಂಬಾ ಅದ್ಧೂರಿಯಾಗಿ ಬಿಸಿನೆಸ್ ಸಂತೆ ಎನ್ನುವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ವಾಣಿ ವಿಲಾಸ್ ಪಬ್ಲಿಕ್ ಶಾಲೆಯ ಪ್ರಾಂಶುಪಾಲರಾದ ವಾಣಿ ಮೇಡಂ ಪ್ರಸಾದ್ ಸರ್ ಮಕ್ಕಳ ಪಾಲಕರಿಗೆ ಮತ್ತು ಬಡಾವಣೆಯ ಜನರಿಗೆ ಧನ್ಯವಾದಗಳನ್ನು ತಿಳಿಸಿದರು. ಈ ಬೇಸಿಗೆ ಶಿಬಿರಕ್ಕೆ ಉತ್ತಮ್ ಕುಮಾರ್ ನಿರ್ದೇಶಕರಾಗಿದ್ದಾರೆ. ವ್ಯವಸ್ಥಾಪಕರಾಗಿ ಪೂಜಾ ಉತ್ತಮ್ ಹಾಗೂ ಸಂಪನ್ಮೂಲ ವ್ಯಕ್ತಿಗಳಾಗಿ ಅರವಿಂದ್ ಕುಲಕರ್ಣಿ, ನಾಟಕ, ಶಿವಗೀತಾ ಮೇಡಂ, ಜನಪದ ಗೀತೆ, ಯೋಗಾಸನ, ಅಭಿಷೇಕ್, ಜನಪದ ನೃತ್ಯ ಹಾಗೂ ವಿಜಯಲಕ್ಷ್ಮಿ ಆರ್ಟ್ ಅಂಡ್ ಕ್ರಾಫ್ಟ್ ಹೀಗೆ ವಿವಿಧ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶಿಬಿರದ ಕೊನೆಯ ದಿನ ಮೇ 3ರಂದು ಪಾಲಕರು ಮತ್ತು ಜಯನಗರ ಬಡಾವಣೆಯ ಜನರು ಬಂದು ಕಾರ್ಯಕ್ರಮವನ್ನು ವೀಕ್ಷಿಸಿ ಯಶಸ್ವಿಗೊಳಿಸಬೇಕು ಎಂದು ಶಿಬಿರದ ನಿರ್ದೇಶಕರು ಎಲ್ಲರಿಗೂ ತಿಳಿಸಿದ್ದಾರೆ.
ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಬಿದನೂರು ಗ್ರಾಮದಲ್ಲಿ ಮಲ್ಲಿಕಾರ್ಜುನ್ ಪರಮೇಶ್ವರ್ ಎಂಬ ಶಿಕ್ಷಕರು ಕಳೆದ 12 ವರ್ಷಗಳಿಂದ ಮಕ್ಕಳಿಗಾಗಿ ಉಚಿತ ಟ್ಯೂಷನ್ ಕ್ಲಾಸಸ್ ತೆಗೆದುಕೊಳ್ಳುತ್ತಿದ್ದಾರೆ. ಇವರ ಹೆಸರು ಮಲ್ಲಿಕಾರ್ಜುನ್ ಪರಮೇಶ್ವರ್ ಅಂತ. ಇವರು ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಬಿದನೂರು ಗ್ರಾಮದಲ್ಲಿ ಕಳೆದ 12 ವರ್ಷಗಳಿಂದ ಮಕ್ಕಳಿಗೆ ಉಚಿತ ಟ್ಯೂಷನ್ ಕ್ಲಾಸಸ್ ತೆಗೆದುಕೊಳ್ಳುತ್ತಿದ್ದಾರೆ. ಸ್ವತಃ ಇವರು ಬಿಕಾಂ ಪದವೀಧರರಾಗಿದ್ದು ಈಗ ಬಿಎಡ್ ವ್ಯಾಸಂಗ ಮಾಡುತ್ತಿದ್ದಾರೆ. ಇವರ ಆಸೆ ತಮ್ಮ ಬಿದನೂರು ಗ್ರಾಮದ ಮಕ್ಕಳು ಉತ್ತಮ ಗುಣಮಟ್ಟದ ಶಿಕ್ಷಣ ಪಡೆದು ಉನ್ನತ ಹುದ್ದೆಗಳನ್ನ ಅಲಂಕರಿಸಬೇಕು ಎನ್ನುವುದಾಗಿದೆ. ಹೀಗಾಗಿ ತಾವು ಕೂಡ ಖಾಸಗಿ ಶಾಲೆಯೊಂದರಲ್ಲಿ HM ಆಗಿ ಕೆಲಸ ನಿರ್ವಹಿಸುತ್ತಿದ್ದರೂ ಕೂಡ ಶಾಲೆ ಮುಗಿದ ನಂತರ 1 ಗಂಟೆಯ ಕಾಲ ಗ್ರಾಮದ ಮಕ್ಕಳಿಗೆ ಟ್ಯೂಷನ್ ಕ್ಲಾಸಸ್ ತೆಗೆದುಕೊಳ್ಳುವ ಮೂಲಕ ಮಕ್ಕಳ ವಿದ್ಯಾಭ್ಯಾಸದ ಗುಣಮಟ್ಟವನ್ನ ಸುಧಾರಿಸುವ ನಿಟ್ಟಿನಲ್ಲಿ ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಹೆಸರು ಮಲ್ಲಿಕಾರ್ಜುನ್ ರೀ. ನಾವು ಬಿದನೂರು ಗ್ರಾಮದಲ್ಲಿ ಟ್ಯೂಷನ್ ಹೇಳಕತ್ತಿ 12 ವರ್ಷ ಆಯಿತು. ಮೊದಲೇ ಹಳಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸ್ತಿದ್ದ ಮಕ್ಕಳಿಗೆ ಅಲ್ಲಿ ಸ್ವಚ್ಛ ಇರಲಾರ ಕಾರಣಕ್ಕಾಗಿ ಅಲ್ಲಿ ಬಿಟ್ಟು ಹಲವಾರು ಬಾರಿ ಅಲ್ಲಿ ಇಲ್ಲಿ ಗುಡಿಯೊಳಗೆ ಹೇಳಿ ಈಗ ಶ್ರೀ ಮಲ್ಲಿಕಾರ್ಜುನ್ ದೇವಸ್ಥಾನದಲ್ಲಿ ಓದಿಸ್ಲಿಕ್ಕತ್ತಿದ್ದೇವೆ ರೀ. ಇಲ್ಲ ನಮ್ಮಲ್ಲಿ 198 ಹುಡುಗರು ಅವ ರೀ. 198 ಹುಡುಗರ್ನಾಗ ಎಲ್ಲ ತಾಯಂದಿರು ಕೊಡ್ತಾರಂತಂದು ಎಲ್ಲೋ ಒಬ್ಬೊಬ್ರು ಅಂತಾರೆ. ನನ್ನ ಕಡೆಗೆ ಬರೋದೇ ತಿಂಗಳಿಗೆ 1,500 ರೂಪಾಯಿ ಆದರೆ ಮಸ್ತಾಗಿರ್ತದೆ. ಒಬ್ಬೊಬ್ರು ಕೊಡ್ತಾರೆ, ಒಬ್ಬೊಬ್ರು ಕೊಡೋಲ್ಲ. ಆದರೆ ನಮ್ಮ ದುಡ್ಡಿಗೋಸ್ಕರ ನಾ ಇಲ್ಲಿ ಕೆಲಸ ಮಾಡ್ಲಿಕ್ಕತ್ತಿಲ್ಲ. ನಮ್ಮೂರ ಮಕ್ಕಳಿಗೆ ಒಂದು ಏನೋ ಶಿಕ್ಷಣ ದಾರಿದೀಪ ಆಗಬೇಕನ್ನೋ ಒಂದು ಕಾರಣಕ್ಕೋಸ್ಕರ ಮುಂಜಾನೆ 6:30 ಸ್ಟಾರ್ಟ್ ಮಾಡಿದಂದರೆ 10:30 ತನಕ, ಈಗ ರಜೆ ಇದ್ದ ಸಾಲಕ್ಕಾಗಿ 10:30 ತನಕ ತೊತೀವಿ. ಮತ್ತು ಸ್ಕೂಲ್ ಸ್ಟಾರ್ಟ್ ಆದಾಗ ಮುಂಜಾನೆ 6ಕ್ಕೆ ಸ್ಟಾರ್ಟ್ ಆಗಿ 9 ತನಕ ತೊತೀವಿ ರೀ. ಮತ್ತು ಮಧ್ಯಾಹ್ನ 3ಕ್ಕೆ ಚಾಲು ಮಾಡಿ 6:30 ತನಕ ತೊತ್ತಿದ್ದೇವೆ. ಯಾವ ಮಕ್ಕಳಲ್ಲಿ ಎಂತಹ ಪ್ರತಿಭೆಯನ್ನ ದೇವರು ಕೊಟ್ಟಿರುತ್ತಾನೆ ಎನ್ನುವುದನ್ನ ಹೇಳುವುದಕ್ಕಾಗುವುದಿಲ್ಲ. ಕಾರಣ ಇಲ್ಲಿ ಕಲಿತಂತಹ ಮಕ್ಕಳು ನಾಳೆ ಮುಂದೊಂದು ದಿನ ದೊಡ್ಡ ಹುದ್ದೆಗಳನ್ನ ಕೂಡ ಅಲಂಕರಿಸಬಹುದು. ಹೀಗಾಗಿಯೇ ಇವರು ನಿಸ್ವಾರ್ಥ ಭಾವನೆಯಿಂದ ಮಕ್ಕಳಿಗೆ ತಾವು ಕಲಿತ ವಿದ್ಯಾಭ್ಯಾಸವನ್ನ ಧಾರೆ ಎರೆಯುತ್ತಿದ್ದಾರೆ. ಸ್ಟಾರ್ಟಿಂಗ್ ನಾವು 2011, 12 ಮತ್ತು 12ನೇ ಸಾಲಿಯಲ್ಲಿ 3 ಹುಡುಗರಿಗೆ ತೊಂದು ಹಳಿ ಸಾಲಿಯೊಳಗೆ ಕೆಲಸ ಮಾಡ್ತಿದ್ರಿ. ಎಲ್ಲ ಒಂದ್ಸಲ ಬೆಂಗಳೂರಿಗೆ ಅದು ಹೋಗ್ಬೇಕು, ಇಲ್ಲಿ ಯಾಕೆ ಕೂತಿದ್ದೆ ಹಂಗೆ ಹಿಂಗೆ ಅಂದ್ರೆ ಒಟ್ಟು ನಂಗೆ ಹಂಗೇನೇ ಇಷ್ಟ ಇದ್ದಿದ್ದಿಲ್ಲ. ಒಟ್ಟು ನಮ್ಮ 3 ಮಕ್ಕಳಿಗೆ ಒಂದು ಶಿಕ್ಷಣ ಭಾಳ ಕೊಡ್ಬೇಕನ್ನೋದು ಒಂದು ಆಸೆ ಇತ್ತು. ಆದ ಕಾರಣಕ್ಕೋಸ್ಕರ ಆ ಮಕ್ಕಳಿಗೆ 3 ಮಕ್ಕಳು ಟ್ಯೂಷನ್ ಒಂದು 3 ತಿಂಗಳ ತನಕ ಸುಮಾರಾಗಿ 3 ತಿಂಗಳ ತನಕ ಹೇಳ್ದೆ. ಆಮೇಲೆ ಒಂದು LKG UKG ಹುಡುಗಗೆ ನಾನು ಮೊದಲಾಗಿ ಅವನಿಗೆ ವ್ಯಾಕರಣ ಮಾಹಿತಿ ಮತ್ತು ರಾಜಧಾನಿಗಳು ಗಟ್ಟು ಮಾಡಿಸಿದ್ದ. ಒಂದು ಸಾರಿ ಬಸ್ ಸ್ಟ್ಯಾಂಡ್ ಒಳಗೆ ಎಲ್ಲ ಹೊರಗೆ ನಿಂತು ಓದೋದೆಲ್ಲ ಮಂದಿ ನೋಡಿದ್ರು. ಮಲ್ಲು ಸರ್ ಬಲ್ಲಿ ಹುಡುಗರು ಹುಷಾರಲ್ಲಕತ್ತ ತಂದು ಹಾಕಿದ್ರು. ಆಮೇಲೆ 3 ಹುಡುಗರು ಹೋಗಿ ಮತ್ತು 15 ಅದು ರೀ. 15 ಹೋಗಿ ಮತ್ತು 18 ಹೋಗಿ ಮತ್ತು 3 ತಿಂಗಳಾದ್ಮೇಲೆ ಒಂದು ಸುಮಾರು ನನಗೆ 52 ಹುಡುಗರು ಆದವು ರೀ. ಆಮೇಲೆ ನನಗೆ ಇಂಪ್ರೂವ್ಮೆಂಟ್ ಆಯಿತು. ಮತ್ತು ಈ ಮಕ್ಕಳು ಟ್ಯೂಷನ್ ಹೇಳ್ಕೊತೇ ಹೋಗಿ ನಾವು ಪ್ರೈವೇಟ್ ಸ್ಕೂಲ್ನಾಗೂ ಕೆಲಸ ಮಾಡ್ಲಿಕ್ಕೆ. ನೂತನ ಸರಕಾರಿ ಶಾಲೆಯ ಕಟ್ಟಡ ಗ್ರಾಮದಿಂದ ಅರ್ಧ ಕಿಲೋಮೀಟರ್ ಅಂತರದಲ್ಲಿ ಇರುವುದರಿಂದ ಮಕ್ಕಳಿಗೆ ಹೋಗಿ ಬರಲು ಸಮಯ ವ್ಯರ್ಥವಾಗಬಾರದು ಎನ್ನುವ ಕಳಕಳಿಯಿಂದ ಗ್ರಾಮದ ಮಲ್ಲಿಕಾರ್ಜುನ ದೇವಸ್ಥಾನದ ಆವರಣದಲ್ಲಿ ಇವರು ಮಕ್ಕಳಿಗೆ ಟ್ಯೂಷನ್ ಕ್ಲಾಸಸ್ ತೆಗೆದುಕೊಳ್ಳುತ್ತಿದ್ದಾರೆ. ಈ ಮುಂಚೆ ಬಯಲು ಪ್ರದೇಶದಲ್ಲಿ ಟ್ಯೂಷನ್ ಕ್ಲಾಸಸ್ ತೆಗೆದುಕೊಳ್ಳುತ್ತಿದ್ದರು. ಆದರೆ ಮಳೆ ಮತ್ತು ಬಿಸಿಲಿನಿಂದ ಮಕ್ಕಳಿಗೆ ತೊಂದರೆಯಾಗುವ ನಿಟ್ಟಿನಲ್ಲಿ ದೇವಸ್ಥಾನದ ಮುಖ್ಯಸ್ಥರಿಗೆ ಮನವಿ ಮಾಡಿಕೊಂಡು ಸದ್ಯ ಈ ಆವರಣದಲ್ಲಿ ತರಬೇತಿಯನ್ನ ನೀಡುತ್ತಿದ್ದಾರೆ. ಆಮೇಲೆ ಮತ್ತು ಮೊದಲಾಗಿ ಇಲ್ಲೇ ನಮ್ಮ ಊರೊಳಗೆ ಪ್ರೈವೇಟ್ ಸ್ಕೂಲ್ ಇತ್ತು, ಪುಟ್ಟರಾಜ್ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ. ಅಲ್ಲಿ 2 ವರ್ಷ ನಾನು HM ಆಗಿ ಕೆಲಸ ಮಾಡಿ ಮತ್ತು ಮಕ್ಕಳಿಗೆ ವಿದ್ಯಾಭ್ಯಾಸ ನೋಡ್ಕೊತು. ಹಾಗೆ ಒಟ್ಟೆ ನನ್ನ ಬಿದನೂರು ಮಕ್ಕಳಿಗೆ ಹುಷಾರಾಗಬೇಕು ಅನ್ನೋದು ಒಂದು ನನ್ನ ಆಸೆ ಭಾಳ. ಅದಕ್ಕೋಸ್ಕರ ಎಲ್ಲ ಈ ಕಾರ್ಯಕ್ರಮವನ್ನು ಏರ್ಪಡಿಸ್ಕೊಂಡು ಇಲ್ಲ ನಾ ಯಾರಿಗೂ ಹಿಂಗೇನು ಕೇಳಿಲ್ಲ. ಆಮೇಲೆ ಇಲ್ಲಿ ದೇವಸ್ಥಾನ ಅಂದರೆ ಇಲ್ಲಿ ವೆಂಕಟರಮಣ ಗುಡಿ ಒಳಗೆ ಹೇಳ್ತಿದ್ರಿ. ಅಲ್ಲಿ ಮಳೆಗಾಲದಾಗ ಭಾಳ ಹೈರಾಣಿತ್ತು. ಒಂದು ಸಣ್ಣ ಪತ್ರ ಆಯಿತು, ಅಲ್ಲಿ ಕೊಡ್ತು ಮಕ್ಕಳು. ಆಮೇಲೆ ಇಲ್ಲಿ ಒಂದು ಸಾರಿ ಕೇಳಿದೇವ್ರಿ. ಮತ್ತು ಮಲ್ಲಿಕಾರ್ಜುನ ದೇವಸ್ಥಾನದಾಗ ಇಲ್ಲಿ ಹೇಳಪ್ಪ ಇರ್ಲಿಕ್ಕೆ ತಗೋತೆ ಅಂದರೆ ಮತ್ತು ಇಲ್ಲಿ ಸುಮಾರು ನಾವು ಸ್ವಚ್ಛ ಮಾಡ್ಕೊಂಡು ಮಳೆಗಾಲದಾಗ ಅಂದ್ರೂ ಹತ್ತಿ ಆಗ್ತದೆ. ಮತ್ತು ಯಾರೂ ಹಿಂಗೆ ನಮಗೆ ಸಪೋರ್ಟಿಗೆ ನಿಂತಿಲ್ಲ, ಯಾರು ಬಂದಿಲ್ಲ. ನಾವು ಮಕ್ಕಳ ಪರವಾಗಿ ಏನಿಲ್ಲ. ನಮ್ಮ ಮಕ್ಕಳಿಗೆ ಎಲ್ಲಾದರೂ ಒಂದು ವ್ಯವಸ್ಥೆನೇ ಇದ್ದರೆ ಅಂದ್ರೆ ಇನ್ನೂ ಉತ್ತಮವಾಗಿ ನಮಗೇನು ಬೇಕಾಗಿಲ್ಲ. ಮಕ್ಳಿಗೊಂದು ಪ್ರಸಿದ್ಧವಾದ ಜಾಗ, ಅವಕ್ಕೆ ಮಕ್ಕಳಿಗೆ ಎಜುಕೇಷನ್ ಕೊಡಬೇಕಾದ್ರೆ 4 ಮಕ್ಕಳಿಗೆ ಎಜುಕೇಷನ್ ಅಂದರೆ 4 ಗೋಡೆ ಮಧ್ಯದಾಗ ಕೂತಿ ನಾವು ಸ್ಟಡಿ ಮಾಡಿಸ್ಬೇಕು. ಬಟ್ ಈ ಬೈಲಿಗೆ ಹೇಳಬಾರ್ದು ಯಾವಾಗಲೂ ಮಕ್ಕಳಿಗೆ ವಿದ್ಯಾಭ್ಯಾಸ ಆಗಿರಿ. ಮೊದಲೇ ಬೈಲಿಗೆ ಹೇಳಕತ್ತೆ ಅಂದರೆ ರೋಡ್ ಸೈಡ್ ಮಂದಿ ಅದ ತಿರುಗಾಡಿರ್ತಾವೆ. ಮಕ್ಕಳಿಗೆ ಗಮನ ಆ ಕಡೆ ಹೋಗ್ತದೆ. ಒಂದು ಗಾಡಿ ಬತ್ತಂದ್ರೆ ಆ ಕಡೆ ಅಡ್ಡಾಡ್ಕೊತ ನೋಡಿರ್ತಾವೆ. ಹೀಗಾಗಿ ಮಕ್ಕಳಿಗೆ ಹಾಗೇ ಒಂದು ಇಂಥ ಮಕ್ಕಳಿಗೆ
ಶಾಲೆಯೊಳಗೆ ಹೇಳ್ತಾರೋ ಏನು ಬಿಡ್ತಾರೋ ನನಗೆ ಅಷ್ಟು ಗೊತ್ತಿಲ್ಲ. ಆದರೆ ಇಂಥ ಮಕ್ಳಿಗೆ 1-2 ಗಂಟೆ ನಾವು ಹೋಮ್ವರ್ಕ್ ಮಾಡ್ತಿದ್ದೀವಿ ಅಂದ್ರೆ ಇದು ಆಗ್ತದೆ. ಈಗ ಹಳ್ಳಿ ಜನದಲ್ಲಿ ಏನಂದ್ರೆ ಎಲ್ಲ ಪೇರೆಂಟ್ಸ್ಗಳು ಕಲ್ತಿರಲ್ಲ. ಮಕ್ಳಿಗೆ ಏನಾಗಿರ್ತದೆ, ಇಲ್ಲಿ ಕೆಲಸ ಮಾಡಿರ್ತಾರೆ, ಹೊತ್ತು ಮನೆಗೆ ಬಂದು ಅವ್ರದ್ದೇ ಆದಂಥ ಕೆಲಸ ಭಾಳ ಇದ್ದಿರ್ತದೆ. ಯಾವ ಮಕ್ಕಳದು ಹೋಮ್ವರ್ಕ್ ಚೆಕ್ ಮಾಡಲ್ಲ. ಅದ್ರ ಸಲಕ್ಕಾಗಿ ಇಂಥ ಟ್ಯೂಷನ್ ಹೇಳ್ಕೊ ಕೂತೇವೆ ನಾವು. 2 ಗಂಟೆ ಮುಂಜಾನೆ 2 ಗಂಟೆ ಸಂಜೆಗೆ 2 ಗಂಟೆ ನಾವು ಶಾಲೆನ ಹೋಮ್ವರ್ಕ್ ಏನು ಹೇಳ್ಯಾರ ಏನು ಸುದ್ದಿ ಮತ್ತು ಅದು ಮಾಡ್ಸೋದಲ್ಲಿ ಮತ್ತು ನಾವಿಟ್ಟು ನಮ್ಮ ಕೈಲಿ ಆದಷ್ಟು ಹೇಳಿದೆ ಅಂದರೆ ಉತ್ತಮ ಶಿಕ್ಷಣನೂ ಪಡಿತಾವ ಅನ್ನೋ ಒಂದು ಮನೋಭಾವನೆಯಾಗಿ ನಮ್ಗೆ ಇರ್ತದೆ. ಆದರೆ ನಮ್ಮ ಮಕ್ಕಳಿಗಿಂತ ಮಕ್ಕಳಿಗೆ MLS ಆಗಿರ್ಲಿಂದ ಒಂದು ಸಪೋರ್ಟ್, ಒಂದು ಏನಾದರೂ ಒಂದು ಕಡೆಗೆ ಜಾಗ ಮಾಡಿಕೊಟ್ರಂದ್ರೆ ಇನ್ನೂ ಉತ್ತಮವಾಗಿರ್ತದೆ ಅನ್ನೋ ಒಂದು ಆಸೆ. ಸರ್ಕಾರಿ ಶಾಲೆಯಲ್ಲಿ ಮತ್ತು ಇಲ್ಲಿ ಸರ್ಕಾರಿ ಶಾಲೆಗೆ ಹೋಗ್ಬೇಕಂದ್ರೆ ಭಾಳ ದೂರ ಆಗ್ತದೆ ರೀ. ಆದರೆ ಆದ ಕಾರಣಕ್ಕೆ ಅಲ್ಲಿಗೆ ಆಗಲ್ಲ ರೀ ಮಕ್ಕಳು. ಯಾಕಂದ್ರೆ ಮುಂಜಾನೆ 6 ಗಂಟೆ ಎದ್ದು ಅಲ್ಲಿ ಬಂದು ಅಲ್ಲಿಂದ ಬಂದು ಮತ್ತು ಟ್ಯೂಷನ್ ಬಿಟ್ಟಾಗ ಊಟ ಮಾಡಿ ಮತ್ತು ಅಲ್ಲಿಗೆ ಹೋಗೋದು ಶಾಲೆಗೆ ಹೋಗೋದು ಅವು ಮಕ್ಕಳು ಡಬಲ್ ಆಗಿರ್ತವೆ. ಊರೊಳಗೆ ಹೇಳಿದೆವು 9ಕ್ಕೆ ನಾವು ಟ್ಯೂಷನ್ ಬೆಳಗ್ಗೆ 6 ಗಂಟೆಯಿಂದ 9 ತನಕ ತೊಂದೆ ಅಂದ್ರೆ ಬಿಟ್ಟೆ ಊಟಕ್ಕೆ ಒಂದು ಅರ್ಧ ಗಂಟೆ ಊಟ ಮಾಡಿ ಮತ್ತು ಶಾಲೆಗೆ ಹೋಗ್ತಾವೆ. ಶಾಲೆಯಿಂದ ಬಂದು ಇಲ್ಲೊಂದು ಅರ್ಧ ಗಂಟೆ 5 ಗಂಟೆ ಬಂದು ಅಂದ್ರೆ ಮಕ್ಕಳು ಟ್ಯೂಷನ್ಗೆ ಒಂದು ಜಾಗ ಆಗ್ತದನೋ ಉತ್ತಮ. ಶಾಲೆ ಈಗ ಅರ್ಧ ಕಿಲೋಮೀಟರ್ ಆಗ್ತದೆ ರೀ. 4 ಹೊತ್ತು ತಿರುಗಾಡೋದು ಮಕ್ಕಳು ಹೈರಾಣಾಗಿರ್ತಾರೆ. ಇದುವರೆಗೂ ಇವರು ಯಾರಿಗೂ ಕೂಡ ಕೈಚಾಚಿದವರಲ್ಲ. ಆದರೆ ಮಕ್ಕಳ ಭವಿಷ್ಯದ ಹಿತದೃಷ್ಟಿಯಿಂದ ಅಫ್ಜಲ್ಪುರ ಮತಕ್ಷೇತ್ರದ ಶಾಸಕರಾದ MY ಪಾಟೀಲ್ ರವರು ಒಂದು ವೇಳೆ ಸ್ವಲ್ಪ ಮಟ್ಟಿಗಾದರೂ ಸಹಾಯ ಮಾಡಿದರೆ ಈ ಮಕ್ಕಳಿಗೆ ತರಗತಿ ತೆಗೆದುಕೊಳ್ಳಲು ಒಂದು ಸೂರನ್ನಾದರೂ ಮಾಡಿಕೊಡಬೇಕು ಎನ್ನುವುದು ಮಲ್ಲಿಕಾರ್ಜುನ್ ಅವರ ಕಳಕಳಿಯ ಮನವಿಯಾಗಿದೆ. ಆದರೆ ಇದಕ್ಕೆ ಎಷ್ಟರ ಮಟ್ಟಿಗೆ ಅಫ್ಜಲ್ಪುರ ಮತಕ್ಷೇತ್ರದ ಶಾಸಕರು ಸ್ಪಂದಿಸುತ್ತಾರೆ ಎನ್ನುವುದಕ್ಕೆ ಕಾದು ನೋಡಬೇಕಷ್ಟೇ. ಆದರೆ ಆದಷ್ಟು ಬೇಗ ಮಲ್ಲಿಕಾರ್ಜುನ್ ಅವರ ಆಸೆ ಈಡೇರಲಿ ಅನ್ನುವುದೇ ನಮ್ಮ ಸುದ್ದಿ ಸಮಯದ ಆಶಯ ಕೂಡ. ಕ್ಯಾಮ್ರಾ ಪರ್ಸನ್ ಶೇಖ್ ಬಾಬಾ ಜೊತೆ RJ ಮಂಜು ಹಿರೋಳಿ, ಸುದ್ದಿ ಸಮಯ, ಬಿದನೂರು, ಅಫ್ಜಲಪುರ. ಅಪಘಾತದಲ್ಲಿ ಇಡೀ ಮುಖದ ಭಾಗ ಅಪ್ಪಚ್ಚಿಯಾಗಿದ್ದ ಮಹಿಳೆಯೊಬ್ಬರ ಮುಖದ ಭಾಗದ ಪುನರ್ ವಿನ್ಯಾಸವನ್ನು ಶಾಂತಾ ಆಸ್ಪತ್ರೆಯ ವೈದ್ಯರು ಮಾಡಿದ್ದಾರೆ ಎಂದು ಶಾಂತಾ ಆಸ್ಪತ್ರೆ ಕಲಬುರಗಿಯ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಸಂಜೀವ್ MY ಪಾಟೀಲ್ ಅವರು ತಿಳಿಸಿದ್ದಾರೆ. ಅಪಘಾತದಲ್ಲಿ ಇಡೀ ಮುಖದ ಭಾಗ ಅಪ್ಪಚ್ಚಿಯಾಗಿದ್ದ ಮಹಿಳೆಯೊಬ್ಬರಿಗೆ ಮುಖಭಾಗ ಪುನರ್ ವಿನ್ಯಾಸಗೊಳಿಸಿದ ಕಲಬುರಗಿ ನಗರದ ಶಾಂತಾ ಆಸ್ಪತ್ರೆಯ ವೈದ್ಯರು ಡಯಾಫ್ರಾಮೆಟಿಕ್ ಹರ್ನಿಯಾ ಕಾರಣಕ್ಕಾಗಿ ಎದೆ ಭಾಗಕ್ಕೆ ಸ್ಥಳಾಂತರಗೊಂಡಿದ್ದ ವ್ಯಕ್ತಿಯೊಬ್ಬರ ಕರುಳನ್ನು ಪುನಃ ಹೊಟ್ಟೆಯಲ್ಲಿ ಯಶಸ್ವಿಯಾಗಿ ಮರುಸ್ಥಾಪಿಸುವ ಮೂಲಕ ಅದ್ಭುತ ಸಾಧನೆ ಮಾಡಿದ್ದಾರೆ. ಈ ಕುರಿತು ಶಾಂತಾ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಜನರಲ್ ಲ್ಯಾಪ್ರೋಸ್ಕೋಪಿಕ್ ಮತ್ತು ಲೇಸರ್ ಪ್ರೊಕ್ಟೋ ಸರ್ಜನ್ ಡಾಕ್ಟರ್ ಸಂಜೀವ್ MY ಪಾಟೀಲ್ ಅವರು ಆಸ್ಪತ್ರೆಯ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಾ ಅಫ್ಜಲ್ಪುರ ತಾಲೂಕಿನ ಮಾಶಾಳ ಗ್ರಾಮದ 40 ವರ್ಷದ ಶಿವಮ್ಮ ಅವರಿಗೆ ತಲೆ ಸುತ್ತು ಬಂದ ಕಾರಣಕ್ಕಾಗಿ ಬೈಕ್ ಹಿಂಬದಿ ಆಸನದಿಂದ ಬಿದ್ದು ಮುಖದ ಭಾಗ ನಜ್ಜುಗುಜ್ಜಾಗಿತ್ತು. 4 ತಾಸುಗಳ ನಿರಂತರ ಶಸ್ತ್ರಚಿಕಿತ್ಸೆಯ ಮೂಲಕ ಇದೀಗ ಮಹಿಳೆಯ ಮುಖ, ಮೂಗು ಹಾಗೂ ತುಟಿ ಮರು ವಿನ್ಯಾಸ ಮಾಡಲಾಗಿದೆ ಎಂದರು. ಶ್ರೀ MY ಪಾಟೀಲ್ ಫೌಂಡೇಶನ್ ಅಡಿಯಲ್ಲಿರುವ ಶಾಂತಾ ಆಸ್ಪತ್ರೆಯ ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ತಮ್ಮೆಲ್ಲರಿಗೆ ಸ್ವಾಗತ ಬಯಸುತ್ತಾ, ನಾನು ಡಾಕ್ಟರ್ ಸಂಜೀವ್ ಪಾಟೀಲ್, ಜನರಲ್ ಸರ್ಜನ್ ಮತ್ತು ಲ್ಯಾಪ್ರೋಸ್ಕೋಪಿಕ್ ಆ್ಯಂಡ್ ಕೋಲೋಪ್ರೊಕ್ಟಲ್ ಸರ್ಜನ್. ನನ್ನ ಜೊತೆಯಲ್ಲಿ ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ಪ್ಲಾಸ್ಟಿಕ್ ಸರ್ಜನ್ ಆದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಅಂಬರೀಶ್ ಬಿರಾದಾರ್ ಅವರು, ಕ್ರಿಟಿಕಲ್ ಕೇರ್ ವಿಭಾಗದ ಮತ್ತು ಅನಸ್ಥೆಟಿಸ್ಟ್ ಚೀಫ್ ಅನಸ್ಥೆಟಿಸ್ಟ್ ಆದಂಥ ಡಾಕ್ಟರ್ ತ್ರಿವೇಣಿ ಮೇಡಮ್ ಅವರು, ಮತ್ತು ಕ್ರಿಟಿಕಲ್ ಕೇರ್ ವೈದ್ಯರಾದಂಥ ಡಾಕ್ಟರ್ ಜುಬಾದ ಮೇಡಮ್ ಅವರು ಈ ಪತ್ರಿಕಾಗೋಷ್ಠಿಯಲ್ಲಿ ತಮ್ಮೊಂದಿಗೆ ಕೆಲವು ಸಂದಿಗ್ಧ ಮತ್ತು ಡಿಫಿಕಲ್ಟ್ ಸರ್ಜರೀಸ್ದು ನಮ್ಮ ಆಸ್ಪತ್ರೆಯಲ್ಲಿ ಏನು ಸರ್ಜರಿ ಆಗಿದ್ದಾವೆ ಮತ್ತು ಪೇಷಂಟ್ ರಿಕವರಿ ಯಾವ ಥರ ಆಗಿದ್ದಾರೆ ಅನ್ನೋ ನಿಟ್ಟಿನಲ್ಲಿ 1-2 ಪೇಷಂಟ್ ತಮಗೆ ಎಕ್ಸಾಂಪಲ್ ಆಗಿ ತಿಳಿಸೋ ಮುಖಾಂತರ, ಒಬ್ಬರು ಪೇಷಂಟ್ ಶಿವಮ್ಮ ಅಂಥೇಳಿ ಅವರು ಕೂಡ ಬಂದಿದ್ದಾರೆ ಇಲ್ಲಿ. ಅವರಿಗೆ ಟ್ರಾಮಾ ಆಗಿ, ಆಕ್ಸಿಡೆಂಟ್ ಆಗಿ ಮುಖದ ಎಲ್ಲ ಭಾಗಗಳು, ಮೂಗಿರ್ಬೋದು, ಬಾಯಿ, ಕಣ್ಣುಗಳೆಲ್ಲ ಟ್ರಾಮಾದಿಂದ, ಆಕ್ಸಿಡೆಂಟ್ದಿಂದ ಇಂಜುರೀಸ್ ಆಗಿ ಮುಖದ ಭಾಳಷ್ಟು ಭಾಗ ಡ್ಯಾಮೇಜ್ ಆಗಿತ್ತು. ಅದನ್ನು ಸುಮಾರು 3-4 ಸೆಟ್ಗಳಲ್ಲಿ ಡಾಕ್ಟರ್ ಅಂಬರೀಶ್ ಬಿರಾದಾರ್ ಅವರು ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಮಾಡಿ ಒಳ್ಳೆ ರೀತಿಯಿಂದ ಒಂದು ಹೊಸ ರೂಪ ಕೊಟ್ಟರು ಅಂತ ಹೇಳೋಕ್ಕೆ ನಾನು ಬಯಸ್ತಾ ಇದ್ದೀನಿ. ಅದರ ಜೊತೆಯಾಗಿ ಕಳೆದ 1 ವರ್ಷ 8 ತಿಂಗಳಲ್ಲಿ
ಸಾಕಷ್ಟು ಆಪರೇಷನ್ಗಳಾಗಿವೆ, ಸಾಕಷ್ಟು ಶಸ್ತ್ರಚಿಕಿತ್ಸೆ ನಮ್ಮ ಆಸ್ಪತ್ರೆಯಲ್ಲಾಗಿವೆ. ಇದೇ ವೇಳೆ ಶಾಂತಾ ಆಸ್ಪತ್ರೆಯ ಪ್ಲಾಸ್ಟಿಕ್ ಸರ್ಜನ್ ಡಾಕ್ಟರ್ ಅಮರೇಶ್ ಬಿರಾದಾರ್ ಮಾತನಾಡಿ, ಆಸ್ಪತ್ರೆಗೆ ದಾಖಲಾದ ನಂತರ ಶಿವಮ್ಮ ಅವರಿಗೆ ಪೂರಕ ಶಸ್ತ್ರಚಿಕಿತ್ಸೆಗಳನ್ನು ಕೈಗೊಂಡು ಮೂಗು, ತುಟಿ ಹಾಗೂ ಮುಖದ ಭಾಗ ಮರು ನಿರ್ಮಾಣ ಮಾಡಲಾಗಿದೆ. ಇದಕ್ಕಾಗಿ ಮಹಿಳೆಯ ಹಣೆ ಭಾಗದ ಚರ್ಮ ಹಾಗೂ ಮಾಂಸದ ಚೂರುಗಳನ್ನು ಬಳಸಿಕೊಂಡು 3 ಹಂತದಲ್ಲಿ ಮುಖದ ಪ್ಲಾಸ್ಟಿಕ್ ಸರ್ಜರಿ ಕೈಗೊಳ್ಳಲಾಗಿದೆ. ಮುಂದಿನ ಕೆಲವೇ ದಿನಗಳಲ್ಲಿ ದಂತವೈದ್ಯರು ಆಕೆಯ ವಸಡು ಸೇರಿದಂತೆ ಹಲ್ಲುಗಳ ಪುನರ್ಸ್ಥಾಪನೆ ಪ್ರಕ್ರಿಯೆ ನಡೆಸಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಶಿವಮ್ಮ ಅವರು ಆಕ್ಸಿಡೆಂಟ್ ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ ಶಾಂತಾ ಹಾಸ್ಪಿಟಲ್ಗೆ ಬಂದಿದ್ದರು. ಬಂದಿದ ಮೇಲೆ ಮುಖ ಪೂರ್ತಿ ಚಿದ್ರಾಗಿತ್ತು. ಅಂದರೆ ಮೇಲಿಂದು ತುಟಿ ಆಗಿರ್ಬೋದು, ಮೂಗಾಗಿರ್ಬೋದು, ಹಣೆ ಮೇಲೆ ನೀವೆಲ್ಲ ಅಲ್ಲಿ ಫೋಟೋಸಲ್ಲಿ ನೋಡ್ಬೋದು. ಮೇಲೆ ತುಟಿ ಏನಿದೆ ಪೂರ್ತಿ ಚಿದ್ರಾಗಿದೆ. ಕಣ್ಣಿನ ಹತ್ರ ಎಲ್ಲ ಕಡೆಯಿಂದ ಲೈಟ್ ಕಿತ್ತೋಗಿತ್ತು. ಬಂದಿದ ಮೇಲೆ ಮೇನ್ ಇಂಪಾರ್ಟೆಂಟ್ ಶಾಂತಾ ಹಾಸ್ಪಿಟ್ಲಲ್ಲಿ ಏನು ಫಸ್ಟ್ ಅವರಲ್ಲಿ ಏನು ಸ್ಟೆಬಿಲೈಸ್ ಮಾಡಿದ್ದಾರೆ, ಅವರೆಲ್ಲ BP ಕಮ್ಮಿ ಆಗಿತ್ತು, ರಕ್ತಸ್ರಾವ ಆಗಿತ್ತು, ಅದೆಲ್ಲ ಕ್ರಿಟಿಕಲ್ ಕೇರ್ ಟೀಮ್ ಸ್ಟೆಬಿಲೈಸ್ ಮಾಡಿ ಆಮೇಲೆ ನಾವು ಆಪ್ರೇಷನ್ ಥಿಯೇಟ್ರಿಗೆ ತೊಗೊಂಡಿದ್ದ ತಕ್ಷಣ ಅವರಿಗೆ ಫಸ್ಟ್ ಸರ್ಜರಿ ಆಗಿದ್ಮೇಲೆ ಈ ಥರ ನಾವು ಒಂದು ರೂಪ ಕೊಡೋಕ್ಕೆ ಸಾಧ್ಯ ಆಯಿತು. ಅದರಲ್ಲಿ ನೋಸ್ ಏನಿದೆ ಅದರದ್ದು ಟಿಶ್ಯೂ ಅಂದರೆ ಚರ್ಮ ಮಾಂಸ ಹೋಗಿತ್ತು. ಅದು ಆ್ಯಕ್ಸಿಡೆಂಟಲ್ಲೇ ಕಟ್ಟಾಗಿ ಬಿದ್ದಿತ್ತು. ಅದು ನಾವು 2ನೇ ಸರ್ಜರಿಯಲ್ಲಿ ನಾವು ಈ ಥರ ಒಂದು ನೋಸ್ ರಿಕನ್ಸ್ಟ್ರಕ್ಷನ್ ಸರ್ಜರಿ ಅಂತ ಹೇಳ್ತೀವಿ. ತುಂಬ ರೇರ್ ಸರ್ಜರಿ. ಈ ಸರ್ಜರಿ ಮಾಡಿದ್ವಿ, ಪುನರ್ನಿರ್ಮಾಣ, ನೋಸ್ ಪುನರ್ನಿರ್ಮಾಣ ಅಂತ ಹೇಳ್ತೀವಿ. ಅದು ಆಗಿದ್ಮೇಲೆ 3ನೇ ಸ್ಟೇಜಲ್ಲಿ ನಾವು ಏನು ಕನೆಕ್ಷನ್ ಇರುತ್ತೆ ಆ ಕನೆಕ್ಷನ್ ತೆಗೆದ್ಮೇಲೆ ಪೂರ್ತಿ ಆಕಾರ ಈ ಥರ ಆಕಾರ ಕೊಡ್ಬೋದು. ಇದು ಇನ್ನೂ ಬರುವ ಟೈಮಲ್ಲಿ ಇನ್ನೂ ಅದು ಸ್ವೆಲ್ಲಿಂಗ್ ಅಂತ ಇರುತ್ತೆ, ಊತ ಇರುತ್ತೆ, ಅದು ಊತ ಕಮ್ಮಿ ಆಗ್ತಾನೆ ಬರುತ್ತೆ. ಆಮೇಲೆ ಒಂದು ನಿಯರ್ ಶೇಪ್ ಥರ ಈ ಸರ್ಜರಿ ಮಾಡೋ ಕಾರಣ ಈಗ ಯಾರದೇ ನೋಸ್ ಇರಲಿಲ್ಲ ಅಂತಂದರೆ ಈಗ ನಮ್ಮ ಸೊಸೈಟಿಯಲ್ಲಿ ಒಂದು ಅಸಹ್ಯ ಕಾಣ್ತಾ ಇರುತ್ತೆ. ಈಗ ಮುಖದ ಮೇಲೆ ಮೇನ್ ಕಾಣೋದೇ ನೋಸ್ ಚೆನ್ನಾಗಿದ್ದರೆ ಮಂದಿ ತುಂಬ ಚೆನ್ನಾಗಿ ಬಿಹೇವಿಯರ್ ಮಾಡ್ತಾರೆ. ಸೊ ಇದು ನೋಸ್ ರಿಕನ್ಸ್ಟ್ರಕ್ಷನ್ ತುಂಬ ಇಂಪಾರ್ಟೆಂಟ್ ಸೊಸೈಟಿಯಲ್ಲಿ ಇರಬೇಕಂದ್ರೆ, ನಮಗೆ ನೋಸ್ ಫಂಕ್ಷನ್ ಆಗಬೇಕಂದ್ರೆ ಈ ನೋಸ್ ತುಂಬಾ ಇಂಪಾರ್ಟೆಂಟ್. ಸೊ ಫೈನಲ್ ಅಪಿಯರೆನ್ಸ್ ನೀವು ನೋಡ್ಬೋದು, ಪೇಷಂಟ್ ಇಲ್ಲೇ ಇದ್ದಾರೆ. ಒಂದು ತುಂಬ ನ್ಯಾಚುರಲ್ ಆಗಿರೋಂಥ ಕಲಬುರಗಿಯ ಅಕ್ಕ ಮಹಾದೇವಿ ಬಡಾವಣೆಯ ಹತ್ತಿರ MY ಪಾಟೀಲ್ ಫೌಂಡೇಶನ್ ಅಡಿ ಕಾರ್ಯನಿರ್ವಹಿಸುತ್ತಿರುವ ಶಾಂತಾ ಆಸ್ಪತ್ರೆ 1 ವರ್ಷ 8 ತಿಂಗಳ ಅವಧಿಯಲ್ಲಿ ಸಾಕಷ್ಟು ಯಶಸ್ವಿ ಶಸ್ತ್ರಚಿಕಿತ್ಸೆಗಳನ್ನು ಕೈಗೊಳ್ಳುವುದರ ಜೊತೆಗೆ ಕೈಗೆಟುಕುವ ದರದಲ್ಲಿ ಚಿಕಿತ್ಸೆ ನೀಡುವ ಮೂಲಕ ಜನಮಾನಸದ ಪ್ರೀತಿಗೆ ಪಾತ್ರವಾಗಿದೆ ಎಂದು ಡಾಕ್ಟರ್ ಸಂಜೀವ್ MY ಪಾಟೀಲ್ ಸಮಾಧಾನ ವ್ಯಕ್ತಪಡಿಸಿದರು. 50 ಹಾಸಿಗೆ ಸಾಮರ್ಥ್ಯದ ಶಾಂತಾ ಆಸ್ಪತ್ರೆಯಲ್ಲಿ ಕಿಡ್ನಿ, ಕಣ್ಣು, ಮೂಳೆ, ನರರೋಗ, ಜನರಲ್ ವೈದ್ಯಕೀಯ ವಿಭಾಗಗಳು ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿವೆ. ಇದರ ಜೊತೆಗೆ ಜನರ ಹಿತದೃಷ್ಟಿಯಿಂದ ಪ್ರತಿ ತಿಂಗಳು 3-4 ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಡಾಕ್ಟರ್ ಸಂಜೀವ್ ಮಾಹಿತಿ ಹಂಚಿಕೊಂಡರು. ಮೇಲಾಗಿ ಶಾಂತಾ ಆಸ್ಪತ್ರೆಗೆ ದಾಖಲಾಗುವ ವ್ಯಕ್ತಿಗಳು BPL ಕಾರ್ಡು ಹೊಂದಿದ್ದರೆ ಅಂಥವರಿಗೆ ಯಶಸ್ವಿನಿ ಹಾಗೂ ಆಯುಷ್ಮಾನ್ ಭಾರತ ಯೋಜನೆಯ ಅಡಿಯಲ್ಲಿ ಚಿಕಿತ್ಸಾ ಸೌಲಭ್ಯ ಒದಗಿಸಲಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಿ ಗುಣಮುಖರಾಗಿರುವ ಶಿವಮ್ಮ ಮಾಷಾಳ್ ಹಾಗೂ ನಾಗಣ್ಣ ಪಾಟೀಲ್ ಸೇರಿದಂತೆ ಶಾಂತಾ ಆಸ್ಪತ್ರೆಯ ಡಾಕ್ಟರ್ ಜುಬೇದಾ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.
ಏಪ್ರಿಲ್ 24ರಂದು ಜೇವರ್ಗಿ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಚನ್ನಬಸಪ್ಪ ಕುಳಗೇರಿ ಇವರ 97ನೆಯ ಜಯಂತ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಮಕ್ಕಳ ಹಿರಿಯ ಸಾಹಿತಿ ಎಕೆ ರಾಮೇಶ್ವರ್ ಅವರು ತಿಳಿಸಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರ ಚನ್ನಬಸಪ್ಪ ಕುಳಗೇರಿ ಅವರ 97ನೆಯ ಜಯಂತ್ಯೋತ್ಸವ ಹಾಗೂ ಕೆ ಚನ್ನಬಸಪ್ಪ ಕುಳಗೇರಿ ಅವರ ಹೋರಾಟ, ಸೇವೆ, ಸಾಧನೆಯನ್ನು ಒಳಗೊಂಡ ಅವರ ಕೃತಿ ಲೋಕಾರ್ಪಣೆ ಸಂಭ್ರಮವು ದಿನಾಂಕ 24 ಏಪ್ರಿಲ್ 2025ರಂದು ಮುಂಜಾನೆ 10:30 ಗಂಟೆಗೆ ಜೇವರ್ಗಿಯ ಅಂಬೇಡ್ಕರ್ ಭವನದಲ್ಲಿ ಜರುಗಲಿದೆ ಎಂದು ಕಲಬುರಗಿಯ ಖ್ಯಾತ ಹಿರಿಯ ಮಕ್ಕಳ ಸಾಹಿತಿ ಎಕೆ ರಾಮೇಶ್ವರ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. 97ನೇ ಜಯಂತ್ಯೋತ್ಸವ ಅದು 24 ಏಪ್ರಿಲ್ 2025ರಲ್ಲಿ ಅಂದೇ ಕೆ ಚನ್ನಬಸಪ್ಪ ಕುಳಗೇರಿಯವರ ಹೋರಾಟ, ಸೇವೆ, ಸಾಧನೆಯನ್ನೊಳಗೊಂಡ ಸುಮಾರು 826 ಪುಟಗಳ ಬೃಹತ್ ಕೃತಿ ಲೋಕಾರ್ಪಣೆಯ ಸಮಾರಂಭ. ಆ ಕುರಿತು ಈ ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳಲಾಗಿದೆ. ಎಲ್ಲ ಪತ್ರಿಕಾಕರ್ತರಿಗೂ, ಮಾಧ್ಯಮದ ಮಿತ್ರರಿಗೂ ಮತ್ತು ಸ್ನೇಹಿತರ ಬಳಗಕ್ಕೂ ಅನಂತ ವಂದನೆಗಳನ್ನು ಅರ್ಪಿಸುತ್ತಾ ಚನ್ನಬಸಪ್ಪ ಕುಳಗೇರಿಯವರ ವಿಷಯಕ್ಕೆ ಒಂದೆರಡು ಮಾತುಗಳನ್ನು ನಾನು ಹೇಳಬಯಸುತ್ತೇನೆ. ಚನ್ನಬಸಪ್ಪ ಕುಳಗೇರಿಯವರು ಕುಳಗೇರಿ ಗ್ರಾಮದ ಐತಿಹಾಸಿಕ ಗ್ರಾಮ ಕುಳಗೇರಿ ಗ್ರಾಮದಲ್ಲಿ ಒಂದು ಮಧ್ಯಮ ವರ್ಗದ ರೈತ ಕುಟುಂಬದ ಮಗ. ಶ್ರೀಯುತರು ತಮ್ಮ ಬಾಲ್ಯದಲ್ಲಿಯೇ ಯಾವುದಾದ್ರೂ ವಿಷಯ ನೋಡಿ ಕಲ್ತರೆ ಬರೋದಿಲ್ಲ, ಮಾಡಿ ಕಲ್ತರೆ ಬರೋದಿಲ್ಲ, ಅದು ಹುಟ್ಟ ಗುಣ ಆಗಿರಬೇಕು. ಆ ರೀತಿಯಾಗಿ ಚನ್ನಬಸಪ್ಪ ಕುಳಗೇರಿಯವರು ಹುಟ್ಟ ಒಳ್ಳೆಯ ಗುಣವನ್ನು ಇಟ್ಟುಕೊಂಡೇ ಹುಟ್ಟಿ ಬಂದವರು. ಅವರು ಒಂದು ಉದಾಹರಣೆ ಹೇಳಬೇಕು ಅಂತಂದರೆ, ವಿದ್ಯಾರ್ಥಿ ದಿಶೆಯಲ್ಲಿಯೇ ಸುರಪುರದ ದರ್ಬಾರ್ ಹೈಸ್ಕೂಲದಲ್ಲಿ ಓದ್ತಾ ಇದ್ದರು. ಅದು 1946ನೇ ಇಸ್ವಿ. ಆ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ಚಳವಳಿಯ ಹೋರಾಟದಲ್ಲಿ ಅಸ್ಪೃಶ್ಯತಾ ನಿವಾರಣೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಅಸ್ಪೃಶ್ಯತಾ ನಿವಾರಣೆಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ವಿದ್ಯಾರ್ಥಿ ಚನ್ನಬಸಪ್ಪ ಕುಳಗೇರಿಯವರು ಓದಿದರು. ಸ್ವಾತಂತ್ರ್ಯದ ಈ ಸಂದರ್ಭದಲ್ಲಿ ಇಂಥ ಒಂದು ಉತ್ತಮ ಕಾರ್ಯಕ್ರಮವನ್ನು ಗಾಂಧೀಜಿಯವರು ಹಮ್ಮಿಕೊಂಡಿದ್ದಾರೆ ಅಂತ ತಿಳ್ಕೊಂಡು ಓದಿ ಅವತ್ಯ ಪ್ರಭಾವಿತರಾಗಿ ಶಾಲಾ ವಿದ್ಯಾರ್ಥಿಗಳಿಗೂ, ಶಿಕ್ಷಕ ವೃಂದಕ್ಕೂ, ಮುಖ್ಯೋಪಾಧ್ಯಾಯರಿಗೆ ಹೇಳಿಕೊಂಡು ಸರಳವಾಗಿ ಅವರು ತಮ್ಮ ಊರಿಗೆ ಬರ್ತಾರೆ. ಬಹಳ ವಿದ್ಯಾರ್ಥಿ 9ನೇ ತರಗತಿಯಲ್ಲಿ ಓದ್ತಿದ್ರು ಅವರು. ಇಂಥ ಸಂದರ್ಭದಲ್ಲಿ ಊರಿಗೆ ಬಂದು ಇಂಥ ಒಂದು ಕಾರ್ಯಕ್ರಮವನ್ನು ಮಹಾತ್ಮ ಗಾಂಧೀಜಿಯವರು ಕೈಗೊಂಡಿದ್ದಾರೆ. ಅದಕ್ಕೆ ಈ ಕಾರ್ಯಕ್ರಮ ನಮ್ಮೂರಿಂದಲೇ ಪ್ರಾರಂಭ ಆಗಬೇಕು ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ಶಾಲೆಗೆ ಬಿಡುವು ಕೊಟ್ಟುಕೊಂಡು ಇಲ್ಲಿ ಬಂದಿದ್ದೇನೆ ಎಂದು ಊರ ಹಿರಿಯರನ್ನು, ಯುವಕರನ್ನು, ಮಕ್ಕಳನ್ನು, ಹೆಣ್ಣು ಮಕ್ಕಳನ್ನು, ಸಮಾಜದ ಎಲ್ಲ ಸ್ತರದ ಜನರನ್ನು ಒಂದು ಬಯಲು ಅಂಗಳದಲ್ಲಿ ಕರೆದು ಒಂದು ಸಣ್ಣ ಸಭೆ ಮಾಡಿ ಆ ವಿಷಯವನ್ನು ತಿಳಿಸ್ತಾರೆ. ಚನ್ನಬಸಪ್ಪ ಕುಳಗೇರಿಯವರು ಹೇಳಿದ ಮಾತುಗಳನ್ನು ಎಲ್ಲ ಹಿರಿಯರು ಕೇಳಿ ಇದು ಒಂದು ಉತ್ತಮ ಕಾರ್ಯಕ್ರಮ ತಿಳ್ಕೊಂಡು ಆಗಿಂದಾಗಲೇ ಬಾಜಿ ಭಜಂತ್ರಿ ಒಂದಿಗೆ ಎಲ್ಲರೂ ಕೂಡಿ ಕೈ ಹಿಡಿದು ಈ ವಿಷಯವನ್ನು ಮಹಾತ್ಮ ಗಾಂಧೀಜಿಯವರಿಗಿಂತ ಮೊದಲ ಕರ್ನಾಟಕದ ಸಂಸ್ಕೃತಿ ನಾಯಕ ಆದಂಥ ಬಸವಣ್ಣನವರು ಈ ಅಸ್ಪೃಶ್ಯತಾ ನಿವಾರಣೆ ಮೊದಲೇ ಕೈಗೊಂಡಿದ್ದರು. ಈ ಸುದ್ದಿಗೋಷ್ಠಿಯಲ್ಲಿ ರಾಜಶೇಖರ್ ಸೀರಿ, ಅಮರನಾಥ್ ಚನ್ನಬಸಪ್ಪ, ಶಿವನಗೌಡ ಪಾಟೀಲ್, ಶರಣಬಸವ ಕಲ್ಲ, ಸದಾನಂದ ಪಾಟೀಲ್, ಸಿಎಸ್ ಪಾಟೀಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದು ಜನಗಣತಿ ಅಲ್ಲ, ವೀರಶೈವ ಲಿಂಗಾಯತರ ಅಸ್ತಿತ್ವವನ್ನು ಅಳಿಸುವ ರಾಜಕೀಯ ದಾಳಿಯಾಗಿದೆ ಎಂದು ಶ್ರೀ ವೀರಶೈವ ಲಿಂಗಾಯತ ಮಹಾವೇದಿಕೆಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಆರೋಪಿಸಲಾಯಿತು. ಇದು ಜನಗಣತಿ ಅಲ್ಲ, ವೀರಶೈವ ಲಿಂಗಾಯತರ ಅಸ್ತಿತ್ವವನ್ನೇ ಅಳಿಸುವ ರಾಜಕೀಯ ದಾಳಿಯಾಗಿದೆ ಎಂದು ಶ್ರೀ ವೀರಶೈವ ಲಿಂಗಾಯತ ಮಹಾವೇದಿಕೆ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಆರೋಪಿಸಲಾಯಿತು. ಸರ್ಕಾರದ 2025ರ ಜಾತಿ ಜನಗಣತಿಯ ಒಂದು ಏನು ವರದಿ ಇದೆ,
ಅದನ್ನು ವೀರಶೈವ ಲಿಂಗಾಯತ ಮಹಾವೇದಿಕೆ ಜಿಲ್ಲಾ ಸಮಿತಿ ಕಲಬುರಗಿ ಅದನ್ನು ಧಿಕ್ಕರಿಸುತ್ತದೆ. ಕಾರಣ ಏನಂತಂದರೆ, ತಮಗೆಲ್ಲರಿಗೂ ತಿಳಿದಿರುವ ಹಾಗೆ ವೀರಶೈವ ಲಿಂಗಾಯತ ಒಂದು ಏನು ಸಮುದಾಯ ಇದೆ, ಕರ್ನಾಟಕದಲ್ಲಿ ಅತಿ ದೊಡ್ಡ ಸಮುದಾಯ. ಸುಮಾರು ನಮ್ಮ ಅಂದಾಜಿನ ಪ್ರಕಾರ 2 ರಿಂದ 2.5 ಕೋಟಿ ಜನ ವೀರಶೈವ ಲಿಂಗಾಯತ ಒಳಪಂಗಡಗಳನ್ನು ಸೇರಿ ಹೊಂದಿರ್ತದೆ. ಯಾಕಂತಂದರೆ ವೀರಶೈವ ಲಿಂಗಾಯತ ಸಮುದಾಯದಲ್ಲಿ 101 ಒಳಪಂಗಡ ಹೊಂದಿರತಕ್ಕಂಥ ಒಂದು ದೊಡ್ಡ ಸಮುದಾಯ, ಅದರದೇ ಆದಂಥ ಅಸ್ತಿತ್ವ ಮತ್ತು ಇತಿಹಾಸವನ್ನು ಹೊಂದಿರತಕ್ಕಂಥ ಸಮುದಾಯ. ಈ ಒಂದು ಜಾತಿ ಗಣತಿ ಏನಿದೆ ಅಂತಂದರೆ, ಸರ್ಕಾರಕ್ಕೆ ವೀರಶೈವ ಲಿಂಗಾಯತರೇ ಟಾರ್ಗೆಟ್ ಆಗಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡುಬರ್ತದೆ. ಯಾಕಂತಂದರೆ ಕರ್ನಾಟಕದಲ್ಲಿ ಬರೀ 60 ಲಕ್ಷ ಲಿಂಗಾಯತರನ್ನು ತೋರಿಸಿರ್ತದ್ದು ಇದು ಒಂದು ಖಂಡನೀಯ ವಿಚಾರ. ಯಾಕಂತಂದರೆ ಯಾವುದೇ ಮನೆ ನಗರಕ್ಕೆ ಮತ್ತು ಯಾವುದೇ ಒಂದು ಹಳ್ಳಿಗೆ ಮತ್ತು ಯಾವುದೇ ಒಂದು ಜನರನ್ನು ನೇರವಾಗಿ ಸಂಪರ್ಕಿಸದೆ ಬರೀ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಕುಳಿತುಕೊಂಡು ತಾವು ಲೆಕ್ಕಪತ್ರ ತೋರಿಸಿರುವುದು ಇದು ಸಮಾಜಕ್ಕೆ ಅಪಾಯಕಾರಿ ಬೆಳವಣಿಗೆ ಅಂತಕ್ಕಂಥದ್ದು ಈ ಒಂದು ಸಂದರ್ಭದಲ್ಲಿ ತಮ್ಮಲ್ಲಿಗೆ ಹೇಳ್ಕೊಡ್ತದೆ. ಮಾಧ್ಯಮ ಮಿತ್ರರಲ್ಲಿಯೂ ತಮಗೆ ಗೊತ್ತಿರ್ತದೆ, ತಮಗೂ ಕೂಡ ಈ ಜನಗಣತಿಯ ಒಂದು ವಿಚಾರವಾಗಿ ಯಾರೂ ಬಂದು ನೇರ ಸಂಪರ್ಕ ಮಾಡಿರಲಿಕ್ಕಿಲ್ಲ. ಸೊ ಹಾಗಾಗಿ ಇಷ್ಟೊಂದು ಬಹಿರಂಗ ಸತ್ಯ ಇದ್ದರೂ ಕೂಡ ಸರ್ಕಾರ ಈ ವರದಿಯನ್ನು ಜಾರಿ ಮಾಡಲು ಹೊರಟಿದೆ. ಈ ಒಂದು ವೇಳೆ ಇದು ಜಾರಿ ಮಾಡಿದರೆ ನಾವು ಸಂಪೂರ್ಣವಾಗಿ ಅದರ ವಿರುದ್ಧ ಹೋರಾಟ ಮಾಡ್ತೀವಿ. ವೀರಶೈವ ಲಿಂಗಾಯತ ಮಹಾವೇದಿಕೆ ವತಿಯಿಂದ ನಾವು ಸಮುದಾಯದ ಎಲ್ಲ ಮಠಾಧೀಶರ, ರಾಜಕೀಯ ಮುಖಂಡರ ಮತ್ತು ಯುವ ಪಡೆಯ ಒಂದು ಸಂಪರ್ಕ ಮಾಡಿ, ಮನೆ ಸಂಪರ್ಕ ಮಾಡಿ ಈ ಒಂದು ಜನಗಣತಿಯನ್ನು ಪರಿಶೀಲಿಸಬೇಕು ಮತ್ತು ರಚಿಸಬೇಕು. ಯಾಕಂತಂದರೆ ಜನರ ಸಂಪರ್ಕ ಇಲ್ಲದೆ ರಚಿಸಿರುವಂಥ ಈ ಒಂದು ವರದಿಯನ್ನು ಇದು ಅವೈಜ್ಞಾನಿಕವಾಗಿದೆ. ಯಾಕಂತಂದರೆ ತಮಗೆಲ್ಲರಿಗೂ ಗೊತ್ತು, ಆರ್ಥಿಕವಾಗಿ ಹಿಂದುಳಿದಂಥವ್ರು ಇರ್ತಾರೆ, ಆ ಸಮುದಾಯದಲ್ಲಿ ಹಿಂದುಳಿದವರಿದ್ದಾರೆ. ಸೊ ಜನಗಣತಿ ಮಾಡಿ ಆರ್ಥಿಕ ಒಂದು ಲೆಕ್ಕಾಚಾರದ ಮೇಲೆ, ಜನಗಣತಿ ಒಂದು ಲೆಕ್ಕಾಚಾರದ ಮೇಲೆ ಅವರ ಒಂದು ಭವಿಷ್ಯ ನಿಂತಿರ್ತದೆ. ಜನಗಣತಿಯ ಲೆಕ್ಕಾಚಾರದ ಮೇಲೆ ಅವರಿಗೆ ಒಂದು ಸರ್ಕಾರದ ಸೌಲಭ್ಯಗಳು ಕೂಡ ಒದಗಿಸ್ತಕ್ಕಂಥ ಕೆಲಸ ಬರ್ತದೆ. ಆದರೆ ಈ ಥರ ಸುಳ್ಳು ಲೆಕ್ಕ ತೋರಿಸಿರೋದ್ರಿಂದ ಸಮುದಾಯಕ್ಕೆ ಅನ್ಯಾಯವಾಗಿದೆ ಅಂತಕ್ಕಂಥ ಒಂದು ಮಾತನ್ನು ಇಲ್ಲಿ ಖಡಾಖಂಡಿತವಾಗಿ ನಾನು ವೀರಶೈವ ಲಿಂಗಾಯತ ಮಹಾವೇದಿಕೆ ವತಿಯಿಂದ ಇಲ್ಲಿ ಹೇಳಿ, ಈ ಸುದ್ದಿಗೋಷ್ಠಿಯಲ್ಲಿ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ದಯಾನಂದ ಎಂ ಪಾಟೀಲ್, ಮಹೇಶ್ ಚಂದ್ರ ಪಾಟೀಲ್ ಕಣ್ಣಿ, ಪರಮೇಶ್ವರ್ ಯಳಮೇಲಿ, ಸುನಿಲ್ ಕಳಕೇರಿ, ಗುರುರಾಜ್ ಸುಂಟನೂರ್, ಗುರುರಾಜ್ ಅಂಬಾಡಿ, ಆಕಾಶ್ ಕುಲಕರ್ಣಿ, ಶ್ರೀಕಾಂತ್ ಬಿರಾದಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮೇ 24ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಮಾದಿಗರ ಬೃಹತ್ ಸಂವಿಧಾನ ಜಾಗೃತಿ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನ ಫ್ರೀಡಂ ಪಾರ್ಕಿನಲ್ಲಿ ಮಾದಿಗರ ಬೃಹತ್ ಸಂವಿಧಾನ ಜಾಗೃತಿ ಸಮಾವೇಶವನ್ನು ದಿನಾಂಕ 24 ಮೇ 2025 ಶನಿವಾರದಂದು ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ಆದಿಜಾಂಬವ ಸಂಘ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಲಾಯಿತು. 2 ಕಾರಣಗಳಿವೆ. ಒಂದು, ಮೇ 24ನೇ ತಾರೀಕು ಬಹು ದೊಡ್ಡದಾದ ಒಂದು ಸಮಾವೇಶ ಹಮ್ಮಿಕೊಂಡಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಆಲ್ಕುಡ್ ಹನುಮಂತರಾವ್ ಸರ್ ಅವರು. ಆ ಒಂದು ಸಮಾವೇಶದ ಉದ್ದೇಶ ಒಳ ಮೀಸಲಾತಿ ಜಾರಿಯ ಕುರಿತು ಸರ್ಕಾರಕ್ಕೆ ಎಚ್ಚರ ಗಂಟೆಗೆ ಕೊಡುವಂಥದ್ದಾಗಿದೆ. ಎರಡನೇದಾಗಿ, ನಾವು ಮಾದಿಗರು ಅನೇಕ ಜನರು ಅನೇಕ ಭಾಗಗಳಲ್ಲಿ, ಶಿಕ್ಷಣಗಳಲ್ಲಿ, ರಾಜಕೀಯಗಳಲ್ಲಿ, ಅನೇಕ ಉದ್ಯೋಗಗಳಲ್ಲಿ ಹಿಂದುಳಿದಂಥ ಜನಾಂಗ ಆಗಿದ್ದೇವೆ. ಎಲ್ಲದರಲ್ಲಿಯೂ ನಮಗೆ ಸಮಬಾಳು, ಸಮಪಾಲು ಮತ್ತು ಸಮ ಬೆಳವಣಿಗೆ ಬೇಕೆಂಬುದಾಗಿ ಈ ಒಳ ಮೀಸಲಾತಿ ಹೇಳುತ್ತದೆ. ಆದ್ದರಿಂದ ಇವತ್ತು ಎಲ್ಲ ಹಳ್ಳಿಗಳಲ್ಲಿರ್ತಕ್ಕಂಥ ನಮ್ಮ ಮಾದಿಗ ಬಾಂಧವರಲ್ಲಿ ನಾವು ಕೇಳ್ಕೊಳ್ಳೋದೇನಪ್ಪ ಅಂದರೆ, ನಿಮ್ಮ ಹಳ್ಳಿಗೆ ಸಮಕ್ಷೆ ಮಾಡೋಕ್ಕೆ ಬಂದಾಗ ಹಳ್ಳಿಗಾಡಲ್ಲಿ ಸ್ವಲ್ಪ ನಮ್ಮ ಹೆಣ್ಮಕ್ಳು ವಿದ್ಯೆಯಲ್ಲಿ ಸ್ವಲ್ಪ ಕಡಿಮೆ, ಅನ್ಎಜುಕೇಟೆಡ್ ಅಂಥ ಹೆಣ್ಮಕ್ಳನ್ನ ಗೊತ್ತಾಗೋದಿಲ್ಲ. ಅಂಥ ಟೈಮ್ದಾಗ ಹಳ್ಳಿಗೆ ಒಂದೊಂದು 3-4 ಜನ ವ್ಯಾಲೆಂಟ್ರಿ ಲೀಡ್ರ್ಗಳಾಗಿ ಆ ಸಮೀಕ್ಷೆ ಮಾಡ್ತಕ್ಕಂಥ ಟೀಮ್ಗಳ ಜೊತೆಗೂಡಿ ವಿಶೇಷವಾಗಿ ನಮ್ಮ ಮಾದಿಗರ ಕುಟುಂಬಗಳನ್ನು ಗುರುತಿಸಿ ಯಾವ ಕಾಲಮದಲ್ಲಿ ಪರಿಶಿಷ್ಟ ಜಾತಿ ಮಾದಿಗರು ಎಂಬುದಾಗಿ ನಾವು ಉಲ್ಲೇಖ ಮಾಡಬೇಕಾಗಿದೆ, ಬರಿಬೇಕಾಗಿದೆ. ಅಲ್ಲಿ ಪೆನ್ಗಳ ಮೂಲಕ ಎದುರು ನಿಂತು ಬರೆಸಬೇಕಾಗಿದೆ. ಮತ್ತು ಈ ಒಂದು ಸಮೀಕ್ಷೆ ಮಾಡ್ತಕ್ಕಂಥ ಎಲ್ಲ ಸಮೀಕ್ಷಾ ಅಧಿಕಾರಿಗಳಲ್ಲಿ ನಾನು ಕೇಳೋದೇನಪ್ಪ ಅಂದರೆ, ಮಲತಾಯಿ ಧೋರಣೆ ಮಾಡಬೇಡ್ರಿ. ಇವತ್ತು ನೀವು ಮಾದಿಗ ಸಮಾಜಕ್ಕೆ ಅನ್ಯಾಯ ಮಾಡಿ ರಾಜಕೀಯ ಒತ್ತಡಕ್ಕೋ ಅಥವಾ ಯಾವುದೋ ಒಂದು ಒತ್ತಡಕ್ಕೂ ನೀವು ಅನ್ಯಾಯ ಮಾಡೋದಾದರೆ ಈ ಅನ್ಯಾಯಕ್ಕೆ ತಕ್ಕ ಪ್ರತಿಫಲ ದೇವರು ನಿಮಗೆ ಕೊಟ್ಟಿರ್ತಾನೆ. ಯಾಕಪ್ಪ ಅಂದರೆ ನಾವು ಮಾಡ್ತಕ್ಕಂಥ ಕರ್ಮ ನಮ್ಮನ್ನು ಬೆನ್ಬಿಟ್ಟು ಹೋಗಲ್ಲ. ಇವತ್ತು ನಾವೊಂದು ಸಮಾಜಕ್ಕೆ ಅನ್ಯಾಯ ಮಾಡ್ತಾಯಿದ್ದೀನಿ, ಒಂದು ಕುಟುಂಬಕ್ಕೆ ಅನ್ಯಾಯ ಮಾಡ್ತಾಯಿದ್ದೀನಿ ಅಂದರೆ ಅದು ನನ್ನ ನಿಮ್ಮಲ್ಲಿ ಇವತ್ತಿಲ್ಲ ನಾಳೆಗೆ ಆಗ್ತದೆ.
ಇದು ಎಚ್ಚರಿಕೆಯಲ್ಲಿಂದ ಎಲ್ಲ ಸಮಕ್ಷ ಮಾಡ್ತಕ್ಕಂಥ ಅಧಿಕಾರಿಗಳಲ್ಲಿ ನಾನು ಕಳಕಳಿಯಿಂದ ಕೇಳ್ತೀನಿ, ನಿಯತ್ತಿನಿಂದ ಮನುಷ್ಯರಿಗೆಲ್ಲ ದೇವರಿಗೆ ಭಯಪಡ್ತಕ್ಕಂಥವರಾಗಿ ಈ ಒಂದು ಸಮೀಕ್ಷೆ ಮಾಡಬೇಕು. ಮತ್ತು ಎಲ್ಲ ನಮ್ಮ ಮಾದಿಗ ಸಮಾಜದ ಯುವ ಹೋರಾಟಗಾರರಲ್ಲಿ ನಾನು ಕೇಳೋದೇನಪ್ಪ ಅಂದರೆ, ನೀವು ಸಹ ಈ ಒಂದು ಸಮೀಕ್ಷೆಯಲ್ಲಿ ಭಾಗಿಯಾಗಿ ಎಲ್ಲ ರೀತಿಯಿಂದ ಆ ಸಮೀಕ್ಷೆ ಮಾಡೋರಿಗೂ ನೀವು ಅನುಕೂಲ ಮಾಡಿಕೊಡ್ರಿ ಮತ್ತು ನಮ್ಮ ಮಾದಿಗ ಸಮಾಜವನ್ನು ಎಚ್ಚರಿಸ್ತಕ್ಕಂಥ ಕೆಲಸಗಳನ್ನ ನೀವು ಮಾಡಬೇಕಂತಾಗಿ ಈ ಒಂದು ವೇದಿಕೆ ಮುಖಾಂತರ ತಮ್ಮೆಲ್ಲರ ಮೂಲಕ ಅವರಿಗೆ ತಿಳಿಯಪಡಿಸ್ತೇನೆ. ಈ ಸುದ್ದಿಗೋಷ್ಠಿಯಲ್ಲಿ ಕಲಬುರಗಿ ವಿಭಾಗೀಯ ಅಧ್ಯಕ್ಷರಾದ ಅಂಬಾರಾಯ ಎಂ.ಕೆ. ಚಲಗೇರಿ, ಕಲಬುರಗಿ ಜಿಲ್ಲಾಧ್ಯಕ್ಷರಾದ ಗುಂಡೇರಾವ್ ಎಂ. ಶಿವನೂರ್, ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಶ್ರೀಕಾಂತ್ ಮಾಶಾಳ್ಕರ್, ಸಮಾಜದ ಮುಖಂಡರಾದ ಶಿವಶಂಕರ್ ಬಂದರ್ವಾಡ್, ಶ್ರೀಮಂತ ಭಂಡಾರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆಲ್ ಸೆಟ್ ಆಫ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು ಎಸ್ಎಸ್ ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.